ನೋಡಿ, ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಈ ರೀತಿ ಮಾತಾಡ್ತಾ ಇದ್ರೆ, ಅವರದ್ದೇ ಪಕ್ಷದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಆರ್ಎಸ್ಎಸ್ ನವರು ಸಮಸ್ಯೆಯನ್ನ ಮಾಡಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ನವರಿಂದ ಸಮಸ್ಯೆ ಆಗಲ್ಲ, ಅವರು ಸಮಸ್ಯೆಯನ್ನ ಮಾಡಲ್ಲ. ಇದು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಬಿಜೆಪಿ ಪುಡಾರಿಗಳು ಕೂಡ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ಆರ್ಎಸ್ಎಸ್ ನವರಿಂದ ಏನು ಸಮಸ್ಯೆ ಇಲ್ಲ, ಅವರು ಸಮಸ್ಯೆಯನ್ನ ಮಾಡಲ್ಲ. ಸಮಸ್ಯೆ ಏನಂತಂದ್ರೆ ಬಿಜೆಪಿ ಪುಡಾರಿಗಳು ಕೂಡ ಚಡ್ಡಿ ಹಾಕೋತಾ ಇದ್ದಾರೆ, ಅದು ಸಮಸ್ಯೆ ಆಗುತ್ತೆ. ಅವರಿಂದ ಕೆಟ್ಟ ಹೆಸರು ಆರ್ಎಸ್ಎಸ್ಗೆ ಬರ್ತಾ ಇದೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಆರ್ಎಸ್ಎಸ್ ನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು, ಆರ್ಎಸ್ಎಸ್ ಹಾಗೆ ಬಿಡೋದಕ್ಕಿದೆ ಛತ್ರನ. ಇದೇ ರೀತಿ ಆರ್ಎಸ್ಎಸ್ ಕೂಡ ಅನುಮತಿ ಪಡಿಬೇಕು ಅಂತ ಹೇಳಿದ್ದಾರೆ. ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತಗೊಂತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ. ಆದ್ರೆ ಏನು ನಿಮ್ಗೆ ಏನು ಹಾಗೆ ಆರ್ಎಸ್ಎಸ್ ಕೂಡ ಫ್ರೀ ಬಿಡಕ್ಕಿದೆ ಛತ್ರನ, ಆ ತರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗ್ಬೇಕು, ಮಾಡಿ. ಯಾರು ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟಿದ್ದೇವಲ್ಲ, ಎಲ್ಲ ಮಾಡಿದೀವಿ ನಾವು. ಈ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದ್ರು. ಅದರಲ್ಲೂ ಮಸೀದಿ ಹತ್ರನೇ ಹೋಗ್ಬೇಕಂತಲೂ ಹೇಳಿದ್ರು. ಕೊಡ್ರಪ್ಪ ಅಂದೆ ನಾನು. ಅದೆಲ್ಲ ಏನ್ ತಲೆ ವಿಷಯ ಇಲ್ಲ. ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರೋ, ಹೊಕ್ ಬರಲಿ ಬೇಕಾದ್ರೆ ಕೊಡಿ ಅಂತಲೂ ಹೇಳಿದೆ ನಾನು. ಅಂದ್ರೆ ನಮಗೇನು ಆ ತರ ಕಾಣಿಸ್ಲಿಲ್ಲ ಬೇಗ ಇದು. ಆದ್ರಿಂದ ಯಾವ ಬೆದರಿಕೆಗಳನ್ನು ಇವೆಲ್ಲ ಹಾಕಿದ್ರೆ ಆರ್ಎಸ್ಎಸ್ ಅಂತ ಹೇಳ್ಕೊಂಡು ಹೆದರಿಸ್ತಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ ಆರ್ಎಸ್ಎಸ್ ಇಂದ ಸಮಸ್ಯೆ ಆಗಲ್ಲ, ಬಿಜೆಪಿಯವರು ಅಲ್ಲಿ ಸೇರಿ ಸಮಸ್ಯೆಯನ್ನ ಮಾಡ್ತಾರೆ ಅಂತ ಹೇಳಿ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರ ಥಾಟ್ಸ್ ಯಾವ ರೀತಿ ಇದೆ ಆರ್ಎಸ್ಎಸ್ ಬಗ್ಗೆ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ, ಏನೆಲ್ಲ ಬೆಳವಣಿಗೆ ಕಾಂಗ್ರೆಸ್ ವಲಯದಲ್ಲಿ ಈ ಆರ್ಎಸ್ಎಸ್ ಬಗ್ಗೆ? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಈಗಾಗಲೇ ನಾವು ಕೂಡ ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನು ಕೂಡ ಪ್ರಸಾರವನ್ನು ಮಾಡಿದ್ವಿ. ಆ ಸುದ್ದಿನಲ್ಲಿ ಒಂದು ಇನ್ಸೈಡ್ ಹೇಳಿದ್ವಿ. ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರು ಹಾಗೆ ಕೆಲ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ, ಅಂದ್ರೆ ಈಗೇನು ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಸರ್ಕಾರಿ ಸಂಸ್ಥೆಗಳು ಇರಬಹುದು ಅಥವಾ ಸರ್ಕಾರಿ ಜಾಗಗಳೇನಿದೆ ಅಲ್ಲೆಲ್ಲ ಏನ್ ನಿಷೇಧವನ್ನ ಹೇರಿದ್ರೆ ಆ ವಿಚಾರವಾಗಿ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು. ಒಂದು ಕೇವಲ ಪ್ರಿಯಾಂಕ ಖರ್ಗೆ ಮಾತ್ರನೇ ಇಲ್ಲಿ ಏಕಾಂಗಿ ಆಗಿರತಕ್ಕಂಥದ್ದು. ಸದ್ಯ ಚಿತ್ತಾಪುರ ಏನಿದೆ, ಚಿತ್ತಾಪುರ ಆಡಳಿತ ಹಾಗೇನೆ ವರ್ಸಸ್ ಆರ್ಎಸ್ಎಸ್ ಪಥಸಂಚಲನ ಈಗ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಂತಹ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ ಆರ್ಎಸ್ಎಸ್ ನವರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲ ಪುಡಾರಿಗಳು ಅವರು ಕಾಕಿ ಚಡ್ಡಿಯನ್ನು ತೊಡೋದ್ರಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕ ಖರ್ಗೆ ಅವರು ಈಗ ಒಬ್ಬಂಟಿ ಆಗಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ ನ ಚಟುವಟಿಕೆಗಳನ್ನ ಪರೋಕ್ಷವಾಗಿ ಸರ್ಕಾರದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇರಲೇಬಾರದು ಅಂತ ಚಟುವಟಿಕೆಗಳು ಎಲ್ಲವನ್ನೂ ನಿಷೇಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಏನೋ ಆದೇಶವನ್ನ ತರ್ತಾರೆ. ಅದು 2013 ಜಗದೀಶ್ ಶೆಟ್ಟರ್ ಅವರ ಆದೇಶ ಏನಿತ್ತು ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಆಚೆ ಈಚೆ ಮಾಡಿ ಒಂದಷ್ಟು ತರುವಂತಹ ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು. ಆದ್ರೆ ಈಗ ಪ್ರಿಯಾಂಕ ಖರ್ಗೆ ಅವರು ತೋರಿದಂತಹ ಆ ಒಂದು ಉತ್ಸಾಹ ಅವರಿಗೆ ಯಾರೂ ಕೂಡ ಅಷ್ಟು ಬೆನ್ನೆಲುಬಾಗಿ ನಿಲ್ತಾ ಇಲ್ಲ. ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಯಾವೊಬ್ಬ ಸಚಿವರಿರ್ಬೋದು, ಯಾವೊಬ್ಬ ಶಾಸಕರಿರ್ಬೋದು, ಬಹಿರಂಗವಾಗಿ ಪ್ರಿಯಾಂಕ ಖರ್ಗೆ ಪರ ಯಾರು ಕೂಡ ಬ್ಯಾಟ್ ಅನ್ನ ಮಾಡ್ತಾ ಇಲ್ಲ. ಸದ್ಯ ಪ್ರಿಯಾಂಕ ಖರ್ಗೆ ಅವರು ಒಬ್ಬಂಟಿ ಆಗಿರ್ತಕ್ಕಂಥದ್ದು. ಈಗ ನೋಡಿ, ಈಗ ಮತ್ತೆ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನವೆಂಬರ್ 2ನೇ ತಾರೀಕು ನಾವು ಪಥಸಂಚಲನಕ್ಕೆ ಸಿದ್ಧರಾಗ್ತಾ ಇದ್ದೇವೆ, ನಾವು ಕೋರ್ಟ್ ಹೇಳಿದೆ ಅಂತ ಹೇಳಿ ಆರ್ಎಸ್ಎಸ್ ನವರು ಮುಂದಾಗಿದ್ರೆ ಚಿತ್ತಾಪುರದಲ್ಲಿ. ಈಗ ಪ್ರಿಯಾಂಕ ಖರ್ಗೆ ಇವತ್ತಿನ ಒಂದು ಲೇಟೆಸ್ಟ್ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಅವರು ಮತ್ತೆ ಅರ್ಜಿ ಹಾಕಬೇಕು, ಆ ನಂತರ ತಾಲೂಕು ಆಡಳಿತ, ಜಿಲ್ಲಾಡಳಿತ ಅವರಿಗೆ ಅನುಮತಿ ಕೊಡಬೇಕು ಬೇಡ ಅನ್ನೋದನ್ನು ನಿರ್ಧರಿಸುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ ಶ್ರೀಪಾದ್ ಪಾಟೀಲ್ ಬಹಳ ಸ್ಪಷ್ಟವಾಗಿ ಇಷ್ಟಕ್ಕೆ ಇನ್ನೂ ಕೂಡ ಆರ್ಎಸ್ಎಸ್ ನ ಪಥಸಂಚಲನದ ಈ ಒಂದು ರಾಜ್ಯಾಂತ ಅನುಮತಿ ಇದೆಲ್ಲವೂ ಕೂಡ ಇಷ್ಟಕ್ಕೆ ನಿಂತಿಲ್ಲ, ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ ಕೂಡ ಇದೆ ಅಂತಕ್ಕಂಥ. ಯಾಕಂದ್ರೆ 2ನೇ ತಾರೀಕು ಇನ್ನು ನಾವು ಮಾಡ್ತೇವೆ ಅಂತೇಳಿ ಆರ್ಎಸ್ಎಸ್ ನವರು ಮುಂದಾಗಿದ್ರೆ, ಮತ್ತೊಂದು ಕಡೆ ಇವತ್ತು ಪ್ರಿಯಾಂಕ ಖರ್ಗೆ ಅವರ ಒಂದು ಲೇಟೆಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ಮತ್ತೆ ಅನುಮತಿಯನ್ನ ಕೋರಬೇಕು, ಮತ್ತೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ದಾರೆ. ಅವರ ಬೈಟನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೀವು.
ಮತ್ತೆ ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹಿಂದೆ ಹಾಕಿದಂತ ಅರ್ಜಿ ವಜಾ ಆಯಿತು, ಅನಂತರ ಕೋರ್ಟ್ಗೆ ಹೋಯ್ತು, ಅದಾಯ್ತು, ಮೊದಲ ಪ್ರಹಸನ ಮುಗೀತು. ಈಗ ಮತ್ತೆ ಎರಡನೇದಾಗಿ ಮತ್ತೆ ಅರ್ಜಿಯನ್ನ ಹಾಕಿ ಮತ್ತೆ ಜಿಲ್ಲಾಡಳಿತದ ಮುಂದೆ, ತಾಲೂಕು ಆಡಳಿತದ ಮುಂದೆ ಹೋಗಬೇಕು. ಮತ್ತೆ ಅನುಮತಿ ಕೊಟ್ರೆ ಆಯ್ತು, ಕೊಡದಿದ್ರೆ ಖಂಡಿತವಾಗ್ಲೂ ಮತ್ತೆ ಸಂಘರ್ಷ ಮುಂದುವರಿಯುತ್ತೆ. ಸದ್ಯ ಕೇವಲ ಈಗ ನಾಯಕರ ಒಂದು ಮಧ್ಯೆ ಒಂದಷ್ಟು ವಾಕ್ಸಮರ ಆಗಿರ್ತಕ್ಕಂಥ, ಒಂದು ಕಡೆಗೆ ಏನು ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದನ್ನು ಆಧರಿಸಿ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಈಗಾಗಲೇ RSS ಅನ್ನು ಯಾರು ಕೂಡ ಮುಟ್ಟುವಂತ ಪ್ರಯತ್ನ ಮಾಡಿರಲ್ಲ, ಮುಟ್ಟಿದ್ದೀರಿ, ಈಗ ನೀವು ಬಸ್ಬಾ ಆಗ್ತೀರಿ ಅಂತ ಅವ್ರು ಹೇಳಿದ್ರೆ, ಮತ್ತೊಂದು ಕಡೆ ಏನು ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ KS ಈಶ್ವರಪ್ಪ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವಾಕ್ಸಮರ ಅಂತೂ ಜೋರಾಗಿದೆ. ಇದು 2ನೇ ತಾರೀಕು ನಂತರವೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಮತ್ತೆ ಮಾಹಿತಿಗಾಗಿ ನೋಡಿ, ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಈ ರೀತಿ ಮಾತಾಡ್ತಾ ಇದ್ರೆ, ಅವರದ್ದೇ ಪಕ್ಷದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ RSSನವರು ಸಮಸ್ಯೆಯನ್ನ ಮಾಡಲ್ಲ ಅಂತ ಹೇಳಿದ್ದಾರೆ. RSSನವರಿಂದ ಸಮಸ್ಯೆ ಆಗಲ್ಲ, ಅವರು ಸಮಸ್ಯೆಯನ್ನ ಮಾಡಲ್ಲ. ಇದು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂತ ಮಾತು. ಆದ್ರೆ ಬಿಜೆಪಿ ಪುಡಾರಿಗಳು ಕೂಡ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಇದರಿಂದ RSSಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. RSSನವರಿಂದ ಏನು ಸಮಸ್ಯೆ ಇಲ್ಲ, ಅವರು ಸಮಸ್ಯೆಯನ್ನ ಮಾಡಲ್ಲ. ಸಮಸ್ಯೆ ಏನಂತಂದ್ರೆ ಬಿಜೆಪಿ ಪುಡಾರಿಗಳು ಕೂಡ ಚಡ್ಡಿ ಹಾಕೋತಾ ಇದ್ದಾರೆ. ಅದು ಸಮಸ್ಯೆ ಆಗುತ್ತೆ, ಅವರಿಂದ ಕೆಟ್ಟ ಹೆಸರು RSSಗೆ ಬರ್ತಾ ಇದೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. RSSನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು, RSS ಹಾಗೆ ಬಿಡೋದಕ್ಕಿದೆ ಛತ್ರನ. ಇದೇ ರೀತಿ RSS ಕೂಡ ಅನುಮತಿ ಪಡಿಬೇಕು ಅಂತ ಹೇಳಿದ್ದಾರೆ. ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ. ಆದ್ರೆ ಏನು ನಿಮ್ಗೆ ಏನು ಹಾಗೆ RSS ಕೂಡ ಫ್ರೀ ಬಿಡಕ್ಕಿದೆ ಛತ್ರನ? ಆ ತರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗ್ಬೇಕು, ಮಾಡಿ. ಯಾರು ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟಿದ್ದೇವಲ್ಲ, ಎಲ್ಲ ಮಾಡಿದೀವಿ ನಾವು. ಈ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದ್ರು. ಅದರಲ್ಲೂ ಮಸೀದಿ ಹತ್ರನೇ ಹೋಗ್ಬೇಕಂತಲೂ ಹೇಳಿದ್ರು. ಕೊಡ್ರಪ್ಪ ಅಂದೆ ನಾನು. ಅದೆಲ್ಲ ಏನ್ ತಲೆ ವಿಷಯ ಇಲ್ಲ. ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರೋ, ಹೊಕ್ ಬರಲಿ ಬೇಕಾದ್ರೆ ಕೊಡಿ ಅಂತಲೂ ಹೇಳಿದೆ ನಾನು. ಅಂದ್ರೆ ನಮಗೇನು ಆ ತರ ಕಾಣಿಸ್ಲಿಲ್ಲ ಬೇಗ ಇದು. ಆದ್ರಿಂದ ಯಾವ ಬೆದರಿಕೆಗಳನ್ನು ಇವೆಲ್ಲ ಹಾಕಿದ್ರೆ RSS ಅಂತ ಹೇಳ್ಕೊಂಡು ಹೆದರಿಸ್ತಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ RSS ಇಂದ ಸಮಸ್ಯೆ ಆಗಲ್ಲ, ಬಿಜೆಪಿಯವರು ಅಲ್ಲಿ ಸೇರಿ ಸಮಸ್ಯೆಯನ್ನ ಮಾಡ್ತಾರೆ ಅಂತ ಹೇಳಿ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರ ಥಾಟ್ಸ್ ಯಾವ ರೀತಿ ಇದೆ RSS ಬಗ್ಗೆ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ, ಏನೆಲ್ಲ ಬೆಳವಣಿಗೆ ಕಾಂಗ್ರೆಸ್ ವಲಯದಲ್ಲಿ ಈ RSS ಬಗ್ಗೆ? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಈಗಾಗಲೇ ನಾವು ಕೂಡ ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನು ಕೂಡ ಪ್ರಸಾರವನ್ನು ಮಾಡಿದ್ವಿ. ಆ ಸುದ್ದಿನಲ್ಲಿ ಒಂದು ಇನ್ಸೈಡ್ ಹೇಳಿದ್ವಿ. DK ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರು ಹಾಗೆ ಕೆಲ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿ RSSನ ಚಟುವಟಿಕೆಗಳಿಗೆ, ಅಂದ್ರೆ ಈಗೇನು ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಸರ್ಕಾರಿ ಸಂಸ್ಥೆಗಳು ಇರಬಹುದು ಅಥವಾ ಸರ್ಕಾರಿ ಜಾಗಗಳೇನಿದೆ ಅಲ್ಲೆಲ್ಲ ಏನ್ ನಿಷೇಧವನ್ನ ಹೇರಿದ್ರೆ ಆ ವಿಚಾರವಾಗಿ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು. ಕೇವಲ ಪ್ರಿಯಾಂಕ ಖರ್ಗೆ ಮಾತ್ರನೇ ಇಲ್ಲಿ ಏಕಾಂಗಿ ಆಗಿರ್ತಕ್ಕಂಥದ್ದು. ಸದ್ಯ ಚಿತ್ತಾಪುರ ಏನಿದೆ, ಚಿತ್ತಾಪುರ ಆಡಳಿತ ಹಾಗೇನೆ ವರ್ಸಸ್ RSS ಪಥಸಂಚಲನ ಈಗ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ, RSSನವರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲ ಪುಡಾರಿಗಳು ಅವರು ಕಾಕಿ ಚಡ್ಡಿಯನ್ನು ತೊಡೋದ್ರಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕ ಖರ್ಗೆ ಅವರು ಈಗ ಒಬ್ಬಂಟಿ ಆಗಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ RSSನ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಬ್ಯಾನ್ ಮಾಡಬೇಕು, RSSನ ಚಟುವಟಿಕೆಗಳನ್ನ ಪರೋಕ್ಷವಾಗಿ ಸರ್ಕಾರದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇರಲೇಬಾರದು ಅಂತ ಚಟುವಟಿಕೆಗಳು ಎಲ್ಲವನ್ನೂ ನಿಷೇಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಏನು ಆದೇಶವನ್ನ ತರ್ತಾರೆ. ಅದು 2013 ಜಗದೀಶ್ ಶೆಟ್ಟರ್ ಅವರ ಆದೇಶ ಏನಿತ್ತು ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಆಚೆ ಈಚೆ ಮಾಡಿ ಒಂದಷ್ಟು ತರುವಂತ ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು. ಆದ್ರೆ